ಅಮ್ಮ ಮಂಚರಿ ಅಮ್ಮ, ಆ ದುರ್ಗಾಗೆ ಅಂಬಿಕನೇ ತನ್ನ ಸ್ವಂತ ಅಕ್ಕ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟಿದೆ. ಅವಳು ಸುಮ್ಮನೆ ಕೂರೋ ಅಂತ ಹುಡುಗಿನೇ ಅಲ್ಲ, ಏನಾದ್ರೂ ಒಂದು ಸಾಹಸಕ್ಕೆ ಕೈ ಹಾಕೇ ಹಾಕ್ತಾಳೆ. ಅದಕ್ಕೆ ಅವಕಾಶ ಕೊಡಬೇಡ ಮಾಂಬಿಕಾ. ಇನ್ನು ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಅಷ್ಟರಲ್ಲಿ ಅಂಬಿಕಾಳ ಎಲ್ಲ ಶಕ್ತಿಗಳು ನನ್ನ ಪಾಲಾಗುತ್ತೆ. ಅಂಬಿಕಾ ಅನ್ನೋ ಹೆಸರು ಈ ಜಗತ್ತಿನಿಂದ ಶಾಶ್ವತವಾಗಿ ಅಳಿಸೋಗುತ್ತೆ. ಅವಳು ಸಂಪೂರ್ಣವಾಗಿ ಮಾಯವಾಗ್ತಾಳೆ. ಆದ್ರೆ ದುರ್ಗಾ ಸುಮ್ಮನೆ ಇರೋದಿಲ್ಲ ಅಮ್ಮ. ಇನ್ನವಳಪ್ಪ ಶಂಭು, ಅವನಂತೂ ಸುಮ್ಮನೆ ಕೂರೋ ಅಂತವನೇ ಅಲ್ಲ. ಇಬ್ರು ಯಾವ್ದಾದ್ರೂ ದಾರಿ ಹುಡುಕ್ಬಿಟ್ರೆ ಅವಕಾಶ ಇದೆ. ಅದಕ್ಕೆ ಹೇಳ್ತಿರೋದು ಹುಷಾರಾಗಿರು ಅಂತ. ದುರ್ಗಾಗೆ ಸತ್ಯ ಗೊತ್ತಾಗಿರೋದು ನಮಗೆ ತುಂಬಾ ಅಪಾಯಕಾರಿ. ಅವಳು ಈ 2 ದಿನಗಳಲ್ಲಿ ಯಾವುದೇ ಹೆಜ್ಜೆ ಇಡದ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅವಳಿಂದ ಅಂಬಿಕಾಳನ್ನ ಉಳಿಸೋದಕ್ಕೆ ಸಾಧ್ಯ ಆಗಬಾರದು. ನೀವು ಚಿಂತೆ ಮಾಡಬೇಡಿ ಅಮ್ಮ. ಆ ದುರ್ಗನ್ ಮೇಲೆ ನಾನೊಂದು ಕಣ್ಣಿಟ್ಟಿರ್ತೀನಿ. ನನ್ನ ಅನುಮತಿ ಇಲ್ಲದೆ ಅವಳು ಒಂದು ಹೆಜ್ಜೆ ಕೂಡ ಮುಂದಿಡಬಾರ್ದು. ಅವಳನ್ನ ಹೇಗೆ ಕಟ್ಟಾಕ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಒಳ್ಳೆಯದು ಮಾಲ್ವಿಕಾ. 2 ದಿನ ಕಳೆದ್ರೆ ನಾನು ಶಕ್ತಿಶಾಲಿ ಆಗ್ತೀನಿ. ಅಲ್ಲಿಂದ ನಮ್ಮ ಅಮರತ್ವ ಪಡೆದುಕೊಳ್ಳೋದಕ್ಕೆ ದಾರಿ ಸಲೀಸಾಗತ್ತೆ. ಇಲ್ಲದಿದ್ರೆ ನಾವು 1000 ವರ್ಷ ಪಟ್ಟ ಕಷ್ಟ ಮತ್ತೆ ಅನುಭವಿಸಬೇಕಾಗಬಹುದು. ದುರ್ಗನ್ನ ಹತೋಟಿಯಲ್ಲಿಡು. ಈ ಮಾಯಾ ಅದೆಲ್ಲಿ ಸತ್ತು ಹೋಗಿದ್ದಾಳೋ. ಏನಾದ್ರೂ ಹೇಳ್ಬೇಕು ಅಂತ ಅನ್ಕೊಂಡ್ರೆ ನನ್ನ ಫೋನೇ ತೆಗಿತಾ ಇಲ್ಲ. ಬಿಸಿ ಬಿಸಿ ಬ್ರೇಕಿಂಗ್ ನ್ಯೂಸ್ ಇದೆ, ಹೇಳೋಣ ಅಂದ್ರೆ ಎಲ್ಲ ಹಾಳಾಗಿ ಹೋಗಿದ್ದಾಳೋ ಗೊತ್ತಿಲ್ಲ. ಬಿಸಿ ಬಿಸಿ ಇರೋವಾಗಲೇ ತಿಂದ್ಬಿಡ್ಬೇಕು. ಅದು ತಿಂಡಿನೇ ಆಗಿರ್ಬೋದು, ಇಲ್ಲ ಸುದ್ದಿನೇ ಆಗಿರ್ಬೋದು. ಬಿಟ್ರೆ ಮಜಾ ಇರೋದಿಲ್ಲ. ಹೌದು ಪ್ರಾಣಿ, ಎಂಥ ಸುದ್ದಿ ಅಂತೀರಾ? ದುರ್ಗಾ ಇದ್ದಾಳಲ್ಲ, ಅವಳು ಅಂಬಿಕಂಗೆ ಸ್ವಂತ ತಂಗಿ ಅಂತೆ. 156. ನೀನು ನನಗೆ ಹೇಳ್ತಾ ಇರೋದು 156ನೇ ಬಾರಿ. ಅಯ್ಯೋ ಪ್ರಾಣಿ, ನಿಮ್ಗೆ ನನ್ನ ಮಾತಿನ ಅರ್ಥನೇ ಅರ್ಥ ಆಗ್ತಾ ಇಲ್ಲ. ಈಗ ನನಗೆ ಅಂಬಿಕನ ಕಂಡ್ರೆ ಮೊದ್ಲೇ ಆಗ್ತಾ ಇರ್ಲಿಲ್ಲ. ಆಗ್ತಿರ್ಲಿಲ್ಲ. ಹೌದು. ಈಗ ಈ ದುರ್ಗನು ಅಷ್ಟೇ, ಅವನು ನೋಡಿದ್ರೆ ಸಾಕು ಮೈಯೆಲ್ಲ ಉರ್ದು ಹೋಗುತ್ತೆ. ಇಷ್ಟಲ್ಲೇ ಗೊತ್ತಾಗಲ್ವಾ ಅವರಿಬ್ರು ಸ್ವಂತ ಅಕ್ಕ ತಂಗಿರು ಅಂತ? ಹಾಳಾದವರು ನನ್ನ BP ರೈಸ್ ಮಾಡಕ್ಕೆ ಅಂತಾನೆ ಹುಟ್ಟಿದ್ದಾರೆ. ಎಲ್ಲ ದೇವರಾಟದಮ್ಮು. ಯಾರ್ಯಾರಿಗೆ ಯಾರ್ಯಾರಿಂದ ಏನೇನು ಕೊಡಬೇಕು ಕೊಡಿಸ್ಬೇಕೋ ಕೊಟ್ಟೇ ಕೊಡ್ತಾನೆ. ದೇವ್ರು ಇಲ್ಲ, ದೆವ್ವನೂ ಇಲ್ಲ. ದೆವ್ವ? ಅಯ್ಯೋ ಪ್ರಾಣಿ, ಒಂದ್ ನಿಮಿಷ ರೀ ಪ್ರಾಣಿ. ಆ ದುರ್ಗಾ ನಮ್ಮ ಮನೆಗ್ ಬಂದು ಸೇರ್ಕೊಳ್ಳೋದಕ್ಕೆ ಅಂಬಿಕಾನೇ ಕಾರಣ ಇರ್ಬೋದಾ? ಪ್ರಾಣಿ, ಅಂಬಿಕಾ ಹೋದ್ಮೇಲೆ ಅವಳ ಆತ್ಮ ದುರ್ಗನಿಗೆ ಮಾತ್ರ ಕಾಣಿಸ್ತಿತ್ತಲ್ವಾ? ಅಯ್ಯೋ ಪ್ರಾಣಿ, ನಿಜ. ಅಂಬಿಕಾನೇ ಪ್ಲಾನ್ ಮಾಡಿ ಅವ್ರ ತಂಗಿನ ನಮ್ಮ ಮನೆಗೆ ತಂದು ಸೇರಿಸ್ಬಿಟ್ಟಿದ್ದಾಳೆ. ಬ್ರೇಕಿಂಗ್ ನ್ಯೂಸ್. ಅಯ್ಯೋ ಪ್ರಾಣಿ, ಹಾಗಾದ್ರೆ ನಮ್ ಸುತ್ತಮುತ್ತ ಇರೋದೆಲ್ಲ ದೆವ್ವಗಳೇನಾ? ಹೌದು ದಮ್ಮು, ನೀನು ಹೇಳಿದ್ದು ಕರೆಕ್ಟ್ ಅನ್ಸುತ್ತೆ. ಅಂಬಿಕಾ ದೆವ್ವನೇ ಅವ್ರ ತಂಗಿನೂ ಕರ್ಕೊಂಡ್ಬಂದಿದ್ದಾಳೆ. ಇಬ್ರು ಸೇರಿ ರಾತ್ರಿ ಹೊತ್ತು ನಿನಗೆ ದಮ್ಮು ದಮ್ಮು ಅಂತ ಕಳ್ಸ್ಬಿಟ್ರೆ. ಪ್ರಾಣಿ ಸುಮ್ಮನೆ ಪ್ರಾಣಿ, ನನ್ನ ಜೀವ ಬಾಯಿಗೆ ಬರ್ತಾ ಇದೆ. ಅಯ್ಯೋ, ನಾನೆಲ್ಲೇ ನಿನ್ಗೆ ಜೀವ ಬಾಯಿಗೆ ಬರೋ ಥರ ಮಾಡ್ತಾ ಇದ್ದೀನಿ? ನಾನೇನು ಎದುರಿಸ್ತಾ ಇದ್ದೀನ? ದಮ್ಮು ನಿನ್ನಿಂದ ಬಿಡಿಸಿದೆ. ನಿನ್ ತಂಗಿಗೆ ಏನು ತೊಂದರೆ ಕೊಡಲ್ಲ. ನಿಜ ಹೋಯ್ತು. ದಮ್ಮ 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 ಎದುರಿಸ್ಲಿಲ್ಲ ಕಣೆ ನಿನ್ನ. ಅಕಸ್ಮಾತ್ ನಾನು ನಿದ್ರೆ ಮಾಡ್ತಿದ್ದಾಗ ದಮ್ಮು ಅಂತ ಪ್ರೀತಿಯಿಂದ ಕರೆದ್ರೆ ಅಂಬಿಕಾ ಆತ್ಮ ಅಂತ ಅಂದ್ಬಿಟ್ಟು ಗಾಬರಿಯಿಂದ ಹೊಡಿಬಾರ್ದು ಅಂತ ಎತ್ತಿರ್ತೆ ಅಷ್ಟೇ. ಲೈಟ್ ಆಫ್ ಮಾಡ್ಲಾ? ಆಗ ಕತ್ತಲೆ ಅಂತ ದೆವ್ವ ಬರೋದು. ಬೆಳಕಾಗೋರ್ಗು ಲೈಟ್ ಉರಿಲಿ, ಪರವಾಗಿಲ್ಲ.
ಭೂತವಿಲ್ಲ ಪಿಶಾಚಿ ಇಲ್ಲ ಇದ್ದರೂ ಇಲ್ಲಿಲ್ಲ ಅಂಜಿಕೆಯೇ ಬೇತಾಳ ಅಂಜಿಕೆಯೇ ಬೇತಾಳ ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಪದ ಹಾಡು ದಮ್ಮೋ ಅತ್ತೆ ಹಾಗಾದ್ರೆ ದುರ್ಗಾ ಅಮ್ಮನ ತಂಗಿನಾ? ಹೌದು ಪುಟ್ಟಿ, ದುರ್ಗಾ ಅತ್ಗೆ ಅಂಬಿಕಾ ಅತ್ಗೆ ಸ್ವಂತ ತಂಗಿ. ಪಾಪ ದುರ್ಗಾ ಅತ್ಗೆ ಅವ್ರ ಅಕ್ಕನ ನೋಡಬೇಕು ಅಂತ ತುಂಬ ವರ್ಷದಿಂದ ಕಾಯ್ತಾ ಇದ್ರು. ಕೊನೆಗೂ ಅವ್ರ ಆಸೆ ಈಡೇರಲಿಲ್ಲ. ದುರ್ಗಾ ಅತ್ಗೆ ಅಂಬಿಕಾ ಅತ್ಗೆನ ನೋಡೋಷ್ಟರಲ್ಲಿ ಅಂಬಿಕಾ ಅತ್ಗೆ ನಮ್ಮ ಎಲ್ಲರಿಂದ ದೂರ ಆಗಿಬಿಟ್ಟಿದ್ರು. ಪಾಪ ಅದಕ್ಕೆ ದುರ್ಗಾ ಅತ್ಗೆ ಅಷ್ಟೊಂದು ಬೇಜಾರಾಗಿದ್ದಾರೆ. ಅಮ್ಮ ಹೋಗಿದ್ದಕ್ಕೆ ನನಗೆ ಇಷ್ಟೊಂದು ಬೇಜಾರಾಗಿದ್ದೆ. ಇನ್ನವ್ರಿಗೆ ಎಷ್ಟು ನೋವಾಗಿರ್ಬೋದಲ್ವಾ ಅತ್ತೆ? ಹೌದು ಪುಟ್ಟಿ, ಅವ್ರ ಸಂಕಟ ತುಂಬ ದೊಡ್ಡದು. ದುರ್ಗಾ ಅತ್ಗೆ ಕಣ್ಣೀರನ್ನ ಒರೆಸೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನೀನೇ ಅವ್ರನ್ನ ಸಮಾಧಾನ ಮಾಡಬೇಕು. ನಿನ್ನ ಮಾತಿಂದಾನೆ ಅವ್ರಿಗೆ ಅವ್ರ ಅಕ್ಕನ ಕಳ್ಕೊಂಡಿರೋ ದುಃಖನ ಮರೆಸೋದಕ್ಕೆ ಸಾಧ್ಯ. ಪುಟ್ ಮೇಡಮ್, ಇನ್ನೂ ನಿದ್ದೆ ಮಾಡಲಿಲ್ವಾ? ದುರ್ಗಾ, ನನಗೆ ನಿದ್ದೆ ಬರ್ತಿಲ್ಲ. ನಿನಗೂ ಅಮ್ಮ ನೆನಪಾಗ್ತಾ ಇದ್ದಾರಾ? ಹೌದು ಪುಟ್ ಮೇಡಮ್, ನನಗೂ ನಮ್ಮಮ್ಮ ನಂಗೆ ನೆನಪಾಗ್ತಿದ್ದಾಳೆ. ದುರ್ಗಾ, ಅಮ್ಮ ನನ್ನನ್ನು ಬಿಟ್ಟು ಹೋದಾಗ ನನಗೆ ಇದೇ ಥರ ಅಳು ಬರ್ತಿತ್ತು. ಅಮ್ಮ ತುಂಬ ನೆನಪಾಗ್ತಿದ್ಲು, ಅಳುನೂ ಬರ್ತಿತ್ತು. ಆಗ ನನಗೆ ಈ ಗೊಂಬೆ ಅಮ್ಮ ಥರ ಕಾಣಿಸ್ತು. ಇದರಲ್ಲಿ ನಾನು ಅಮ್ಮನ ನೋಡಿದೆ.